ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಈ ಕ್ಲಾಸ್ನಲ್ಲಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಚಾಪ್ಟರ್ ಮೇಲೆ ಯಾವುದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ, ಹಾಗೆ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ಗಳು ಯಾವುದು, ಅದೆಲ್ಲದನ್ನು ಹೇಳ್ಕೊಡಕ್ಕಂತ ಹೇಳ್ಬಿಟ್ಟು ನಾನು ನಿಮ್ಮ ಶ್ವೇತಾ ಮೇಡಮ್ ಬಂದಿದ್ದೀನಿ. ಸೊ ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಲೆಟ್ಸ್ ಸ್ಟಾರ್ಟ್ ದ ಸೆಷನ್. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂತಂದರೆ ಈ ಚಾಪ್ಟರ್ ಒಂದು ಸ್ವಲ್ಪ ಈಸಿ. ಏನು ಮೇಡಮ್ ಹಿಂಗೆ ಹೇಳ್ತಿದ್ದೀರಾ ಅಂತ ಕಮೆಂಟ್ ಮಾಡ್ತಿದ್ದೀರಾ? ನಿಮಗೆ ಕಷ್ಟ ಅಂತಿದ್ರೆ ಕಷ್ಟನ ಈಸಿನ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬಟ್ ನನ್ನ ಹತ್ರ ಕೇಳಿದರೆ ಇದು ಈಸಿ. ಯಾಕಂತ ಅಂದರೆ ಒಂದು ಸ್ವಲ್ಪ ಕ್ವಶನ್ಸ್ ಇರುತ್ತಲ್ಲ, ರಿಪೀಟೆಡ್ ಬರುತ್ತೆ ಒಂದು. ಇನ್ನೊಂದು ಪ್ರೂವ್ ದ್ಯಾಟ್ ಆರ್ ಎಲ್ಸ್ ಸಮ್ ಐಡೆಂಟಿಟೀಸನ್ನು ನೀವು ಯಾವುದೋ ಒಂದು ಥಿಯರಮ್ಮನ್ನು ನೆನ್ಪಿಟ್ಕೊಳ್ತೀರಲ್ಲ, ಆ ರೀತಿಯಾಗಿ ನೀವು ನೆನ್ಪಿಟ್ಕೊಳ್ಬಹುದು. ಫಸ್ಟಿಗೆ ಓದಿದಾಗ ಕಷ್ಟ ಆಗುತ್ತೆ, ಯಾಕಂತಂದರೆ ಟ್ರಿಗ್ನೋಮೆಟ್ರಿನೇ ಕಷ್ಟ. ಇನ್ನು ಆ ಇನ್ವರ್ಸ್ ಟ್ರಿಗ್ನೋಮೆಟ್ರಿನ ಅದು ಇನ್ನೂ ಕಷ್ಟ ಅಂತ ಹೇಳ್ಬಿಟ್ಟು ಟೆನ್ಷನ್ ಮಾಡ್ಕೊಳ್ತಿರ್ತೀರ. ಎಲ್ಲರೂ ಹೇಳ್ತಾರೆ, ಅಯ್ಯೋ ಈ ಟ್ರಿಗ್ನೋಮೆಟ್ರಿನೇ ಬೇಡ ಅಂತ ಹೇಳ್ಬಿಟ್ಟು ದೊಡ್ಡ ನಮಸ್ಕಾರ ಹಾಕಿ ಬಂದಿರ್ತೀವಿ, ಈ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಬೇರೆ ಬಂದ್ವಿದ್ಯಲ್ಲ ಅಂತ ಹೇಳ್ಬಿಟ್ಟು ತುಂಬ ಮಕ್ಕಳು ಬೈತಾರೆ. ಬಟ್ ದ ಓನ್ಲಿ ಒನ್ ಚಾಪ್ಟರ್ ಯು ಕ್ಯಾನ್ ಸ್ಕೋರ್ ಔಟ್ ಆಫ್ 4 ಮಾರ್ಕ್ಸ್. ಯಾಕಂತಂದರೆ ಕ್ವಶನ್ಸ್ ವಿಲ್ ರಿಪೀಟ್ ಆ್ಯಂಡ್ ದೆನ್ ಮತ್ತೇನು ಅಂತಂದರೆ ನಮಗೊಂದು ಗೆಸ್ ಮಾಡಬಹುದು, ಈ ರೀತಿಯಾಗಿ ಕ್ವಶನ್ ಬರುತ್ತೆ, ನಾನು ಈ ರೀತಿಯಾಗಿ ಆನ್ಸರ್ ಮಾಡಬಹುದು ಅಂತ ಹೇಳ್ಬಿಟ್ಟು. ಯು ಕ್ಯಾನ್ ಸಿ ಫಾರ್ ದ ಬೋರ್ಡ್ ಎಕ್ಸಾಮಿನೇಷನ್, ಹೋದ ವರ್ಷದನ್ನು ನಾವು ಬ್ಲೂ ಪ್ರಿಂಟನ್ನು ನೋಡೋದಾದರೆ ಬೋರ್ಡ್ ಎಕ್ಸಾಮಲ್ಲಿ 6 ಮಾರ್ಕ್ಸ್ ಬರುತ್ತೆ. ಮೇಡಮ್ 6 ಮಾರ್ಕ್ಸ್ ಏನ ಅಂತ ಕೇಳಿದರೆ, ಹೌದು ಮಕ್ಕಳೇ, ಬಟ್ ಹನಿ ಹನಿ ಸೇರಿದರೆ ಹಳ್ಳ ತಾನೆ. ಸೊ 2 ಮಾರ್ಕ್ಸ್ 3 ಮಾರ್ಕ್ಸಲ್ಲಿ ಇಲ್ಲಿ ಈಸಿಯಾಗಿ ಆನ್ಸರ್ ಮಾಡೋವಂತಹ ಮೂಮೆಂಟಲ್ಲಿ ನಾವು ಯಾಕೆ ಟೆನ್ಷನ್ ಮಾಡ್ಕೋಬೇಕು? ಎಷ್ಟಾಗುತ್ತೆ ಅಷ್ಟು ಕ್ವಶನ್ಗಳನ್ನು ಇದರಿಂದ ಅಟೆಂಡ್ ಮಾಡಿಬಿಟ್ಟು ರಿಮೈನಿಂಗನ್ನು ನಾವು ಬೇರೆ ಚಾಪ್ಟರ್ಗಳಿಂದ ಸ್ಕೋರ್ ಮಾಡಬಹುದು. ಓಕೆನಾ? 1 ಮಾರ್ಕ್ಸ್ ಇದು ಒಂದು ಕ್ವಶನ್ ಬರುತ್ತೆ, 2 ಮಾರ್ಕ್ಸ್ ಇದು ಒಂದು ಕ್ವಶನ್ ಬರುತ್ತೆ, 3 ಮಾರ್ಕ್ಸ್ ಇದು ಒಂದು ಕ್ವಶನ್ ಬರುತ್ತೆ. ಇವುಗಳು ಪಕ್ಕಾ ಕ್ವಶನ್ಗಳು. ಅದರಿಂದ ಬರೋದಿಲ್ಲ ಅಂತ ಏನಿಲ್ಲ. ನಮ್ಮ ಮ್ಯಾಥಮೆಟಿಕ್ಸಲ್ಲಿ ಹಾಗೆ ಈ ಬ್ಲೂ ಪ್ರಿಂಟ್ ಕೊಟ್ಟರೆ ಇದೇ ಚಾಪ್ಟರಿಂದ ಬಂದೇ ಬರುತ್ತೆ. ಸೊ 2 ಮಾರ್ಕ್ಸಲ್ಲಿ ಸೆಕೆಂಡ್ ಕ್ವಶನ್ ಇರುತ್ತಲ್ಲ, ಅದು ನಮ್ಮ ಇನ್ವರ್ಸ್ ಟ್ರಿಗ್ನೋಮೆಟ್ರಿಯಿಂದ ಇರುತ್ತೆ ಮತ್ತು ಈಸಿನೂ ಇರುತ್ತೆ, ನೀವು ಈಸಿಯಾಗಿ ಆನ್ಸರ್ ಮಾಡಬಹುದು. ಓಕೆನಾ? ಓಕೆನಾ? ಎಸ್ ಮೇಡಮ್, ಹೇಗೆ ಪ್ರಿಪ್ರೇಷನ್ ಮಾಡೋದು ಅಂತ ಕೇಳಿದರೆ, ನಮ್ಮ ಹತ್ರ ವಿಜೇತ ಬ್ಯಾಚ್ ಇದೆ. ಆ ಬ್ಯಾಚಿಗೆ ನೀವೆಲ್ಲರೂ ಇವತ್ತೇ ಜಾಯ್ನ್ ಆಗಿ. ಯಾಕಂತ ಅಂದರೆ ಈ ಬ್ಯಾಚಲ್ಲಿ ನಾವು ಎಲ್ಲದನ್ನು ಹೇಳ್ಕೊಡ್ತೀವಿ. ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಹೆಂಗೆ ಸಾಲ್ವ್ ಮಾಡುವಂಥದ್ದು, ಆ ಪೇಪರಲ್ಲಿ ಏನೇ ರೀತಿಯಾಗಿ ಹೆಂಗೆ ಒಂದು ಕ್ವಶನ್ನ ಕೇಳಿದ್ರು ಅದಕ್ಕೆ ಹೆಂಗೆ ಸೊಲ್ಯೂಷನ್ನ ಫೈಂಡ್ ಔಟ್ ಮಾಡೋದು ಅನ್ನೋದನ್ನು ನಾವು ನಮ್ಮ ಬ್ಯಾಚಲ್ಲಿ ಹೇಳ್ಕೊಡ್ತೀವಿ. ಡೈಲಿ ಕ್ಲಾಸಸ್ ಇರುತ್ತೆ, ಅದೇ ರೀತಿಯಾಗಿ ನಿಮಗೆ DPPನ ಕೊಡ್ತೀವಿ, ಅದೇ ರೀತಿಯಾಗಿ ಕ್ವಶನ್ ಬ್ಯಾಂಕಿಗೆ ಸೊಲ್ಯೂಷನ್ ಕೊಡ್ತೀವಿ. ಇದು ಎಲ್ಲದೂ ಒಂದೇ. ಈವನ್ ಸೆಕೆಂಡ್ ಇಯರ್ ಅವರಿಗೆ ಕನ್ನಡ ಇಂಗ್ಲೀಷ್ ಕ್ಲಾಸ್ಗಳು ಸಿಗ್ತಾ ಇದೆ. ಇದು ಎಲ್ಲೂ ಸಿಗೋದಿಲ್ಲ ಮಕ್ಕಳೇ. ಯಾರೆಲ್ಲ ಜಾಯ್ನ್ ಆಗಿಲ್ಲ ಇವಾಗಲೇ ಜಾಯ್ನ್ ಆಗಿ. 2 ಮಾರ್ಕ್ಸ್ ಕ್ವಶನ್ಸನ್ನು ನೋಡೋದಾದರೆ ದೀಸ್ ಆರ್ ದ 2 ಮಾರ್ಕ್ಸ್ ಕ್ವಶನ್ಸ್. 1 ಮಾರ್ಕ್ಸಲ್ಲಿ ಈ ಚಾಪ್ಟರಿಂದ 2 ಮತ್ತು 3 ಮಾರ್ಕ್ಸಿಗೆ ಮಾತ್ರ ಬರುತ್ತೆ, 5 ಮಾರ್ಕ್ಸ್ ಕ್ವಶನ್ಸ್ ಬರೋದಿಲ್ಲ. 1 ಮಾರ್ಕ್ಸಿಗೆ ಯಾವ ರೀತಿಯಾಗಿರುವಂಥ ಕ್ವಶನ್ಗಳು ಬರುತ್ತೆ ಅಂತಂದರೆ ಸಿಂಪಲ್ ಆಗಿರುವಂಥದ್ದು, ಸಮ್ಟೈಮ್ಸ್ ಈ ರೀತಿಯಾಗಿರುವಂಥದ್ದು 1 ಮಾರ್ಕ್ಸಿಗೆ ಬರುತ್ತೆ ಮಕ್ಕಳೇ. ಸರಿನಾ? 1 ಮಾರ್ಕ್ಸಿಗೆ ಈ ರೀತಿಯಾಗಿ ಕ್ವಶನ್ಗಳು ಬರುತ್ತೆ. ಅದಲ್ಲದೆ ಡೊಮೈನ್ ರೇಂಜ್, ಪ್ರಿನ್ಸಿಪಲ್ ಬ್ರಾಂಚ್ ವ್ಯಾಲ್ಯೂ, ಈ ಥರದ ಕ್ವಶನ್ಗಳನ್ನು ಕೇಳ್ತಾರೆ. ಸೊ ಪ್ರಿನ್ಸಿಪಲ್ ಬ್ರಾಂಚ್ ವ್ಯಾಲ್ಯೂ ಇಲ್ಲಿದೆ ನೋಡಿ, ಪ್ರಿನ್ಸಿಪಲ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋಕ್ಕೆ ಈ ರೀತಿಯಾಗಿರೋದನ್ನೆಲ್ಲ 1 ಮಾರ್ಕ್ಸಲ್ಲಿ ಕೇಳ್ತಾರೆ. 2 ಮಾರ್ಕ್ಸಲ್ಲಿ ಈ ರೀತಿಯಾಗಿರುವಂಥ ಕ್ವಶನ್ನು. ಇಲ್ಲೂ ಸಹ ನಾವು ಏನು ಮಾಡ್ತೀವಿ, ವ್ಯಾಲ್ಯೂಗಳನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಲುಕ್ ಎಟ್ ದಿಸ್ ಒನ್, tan ಇನ್ವರ್ಸ್ ಆಫ್ √3ಗೆ ಡೈರೆಕ್ಟಾಗಿ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡುವಂಥದ್ದು. ಆಫ್ಟರ್ ದಟ್ ಸಿಂಪ್ಲಿಫಿಕೇಶನ್. ಸೊ ಈಸಿಯಾಗಿ ನಾವು ಆನ್ಸರ್ ಮಾಡಬಹುದು. ಸೊ ಕಾಸ್ ಇನ್ವರ್ಸ್ ಆಫ್ ಹಾಫ್ ಎಲ್ಲಿ ಬರುವಂಥದ್ದು, ಹಾಫ್ ಇಸ್ ಕಾಸ್ 60 ಡಿಗ್ರಿ ಅಂತಂದರೆ ಹಾಫು, ಕರೆಕ್ಟಾ? ಅದು ನೀವು 60 ಅಂತ ಡೈರೆಕ್ಟಾಗಿ ಬರಿಬೋದು. ಹೌ ಯು ವಿಲ್ ರೈಟ್ π/3 ಅಂತ. ಕಾಸ್ 2 ಇಂಟು ಇದು ಯಾವಾಗ 30 ಡಿಗ್ರಿಗೆ 1/2 ಬರುವಂಥದ್ದು, ಕರೆಕ್ಟ್ ತಾನೆ? ಸೊ ದಟ್ ಯು ಕ್ಯಾನ್ ರೈಟ್ ಇಟ್ ಆಸ್ π/6. 2 ಇಂಟು π/6. ಇಲ್ಲಿ ನೋಡಿ ಹೇಳ್ತೀನಿ ನೋಡಿ, ಇದಕ್ಕೆ ದಿಸ್ ಇಸ್ 60 ಡಿಗ್ರಿ ಅಂದರೆ π/3 ಪ್ಲಸ್ 2 ಇಂಟು ದಿಸ್ ಇಸ್ π/6. ಸೊ π/3 ಪ್ಲಸ್ π/3, ಹೌ ಮಚ್ ಯು ವಿಲ್ ಗೆಟ್ 2π/3 ಬರುತ್ತೆ. ದಿಸ್ ಇಸ್ ದ ಆನ್ಸರ್. ಎಷ್ಟು ಈಸಿ ಇದೆ ನೋಡಿ. ಸೊ ಸ್ವಲ್ಪ ಅನಲೈಸ್ ಮಾಡಬೇಕು. ಅದು ಅನಲೈಸ್ ಹೆಂಗೆ ಮಾಡೋದು ಅನ್ನೋದನ್ನು ನಾವು ನಮ್ಮ ವಿಜೇತ ಬ್ಯಾಚಲ್ಲಿ ಹೇಳ್ಕೊಡ್ತೀವಿ. ದೀಸ್ ಆರ್ ದ ಇಂಪಾರ್ಟೆಂಟ್ ಕ್ವಶನ್ಸ್ ಮಕ್ಕಳೇ. ನೋಡಿ, ಇನ್ನೂ ಒಂದು ಟ್ರಿಕ್ಸನ್ನು ಹೇಳ್ತೀನಿ ಈ ಚಾಪ್ಟರಲ್ಲಿ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕ್ವಶನ್ನ, ನೆಕ್ಸ್ಟ್ ಕ್ವಶನ್ನ ನೋಡುವ. ಇಲ್ಲೇ ನೋಡಿ, ಸೈನ್ ಫಂಕ್ಷನ್ ಇದೆ, ಸೈನ್ ಇನ್ವರ್ಸ್ ಒಳಗಡೆ ಇದೆ. ಅದನ್ನು ನಾವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಆಲ್ ದೀಸ್ ಥಿಂಗ್ಸ್ ಆರ್ ಬೈ ಸಬ್ಸ್ಟಿಟ್ಯೂಟಿಂಗ್ ದ ವ್ಯಾಲ್ಯೂಸ್. ನಮ್ಮ
ವ್ಯಾಲ್ಯೂಗಳನ್ನು ರೇಂಜ್ ವ್ಯಾಲ್ಯೂಗಳನ್ನು ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಫೈಂಡ್ ಔಟ್ ಮಾಡಬಹುದು. ಸೊ ಸಿಮಿಲರ್ಲಿ ಹಿಯರ್ ಆಲ್ಸೋ ಡೈರೆಕ್ಟ್ ಕ್ವಶನ್ಗಳು ಇವೆಲ್ಲ 2 ಮಾರ್ಕ್ಸಿಗೆ ಬರುವಂಥದ್ದು. ನಾನು ಆವಾಗಲೇ ಹೇಳಿದೆ ತಾನೆ ಎಷ್ಟು ಈಸಿಯಾಗಿ ಸಾಲ್ವ್ ಮಾಡಬಹುದು ಅಂತ. ಬಟ್ ಈ ಥರದ ಕ್ವಶನ್ಗಳು ಬಂದಾಗ ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಟ್ಯಾನ್ ಇನ್ವರ್ಸ್ ಹೊರಗಡೆ ಇದೆಯಾ, ಇನ್ಸೈಡ್ ದ ಬ್ರ್ಯಾಕೆಟ್ ಏನಿದೆ 1/√x² - 1 ಅಂತ ಇದೆ. ಸೊ ನಾವು ಇದನ್ನು ಹೆಂಗೆ ಕನ್ವರ್ಟ್ ಮಾಡಬೇಕು ಅಂತ ಅಂದರೆ, ಇನ್ಸೈಡ್ ದ ಬ್ರ್ಯಾಕೆಟ್ ಟ್ಯಾನ್ ಬರೋ ಹಾಗೆ, ಔಟ್ಸೈಡ್ ದ ಬ್ರ್ಯಾಕೆಟ್ ಏನಿದೆ ಟ್ಯಾನ್ ಇನ್ವರ್ಸ್ ಇದೆಯಾ, ಇನ್ಸೈಡ್ ದ ಬ್ರ್ಯಾಕೆಟ್ ಟ್ಯಾನ್ ಬರೋ ಹಾಗೆ ಸಿಂಪ್ಲಿಫೈ ಮಾಡಬೇಕು. ಟ್ಯಾನ್, ಯು ನೀಡ್ ಟು ಗೆಟ್ ದ ಟ್ಯಾನ್ ಇನ್ಸೈಡ್ ದ ಬ್ರ್ಯಾಕೆಟ್, ಬಿಕಾಸ್ ವಿ ನೋ ದ್ಯಾಟ್ ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಎಕ್ಸ್ ಇಸ್ ನಥಿಂಗ್ ಬಟ್ ಎಕ್ಸ್ ಅಂತ ಗೊತ್ತಿದೆ. ಈ ಫಾರ್ಮುಲಾಗಳನ್ನು ಯೂಸ್ ಮಾಡಿಕೊಂಡು ನಾವು ಇದನ್ನೆಲ್ಲ ಸಿಂಪ್ಲಿಫೈ ಮಾಡ್ತೀವಿ. ಆವಾಗ ಏನು ಮಾಡಬೇಕು, ಎಕ್ಸಿಗೆ ಯಾವ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಬೇಕು ಅನ್ನೋದನ್ನು ಕ್ವಿಕ್ಕಾಗಿ ನೋಡ್ಕೋಬೇಕಾಗತ್ತೆ. ಸೊ ಎಕ್ಸಿಗೆ ಏನು ಸಬ್ಸ್ಟಿಟ್ಯೂಟ್ ಮಾಡಿದರೆ ಒಳಗಡೆ ಟ್ಯಾನ್ ಬರುತ್ತೆ ಅನ್ನೋದನ್ನು ನೋಡ್ಕೊಂಡ್ಬಿಟ್ಟು ನೀವು ಸಿಂಪ್ಲಿಫೈ ಮಾಡಬೇಕಾಗತ್ತೆ. ಇವಾಗ 1/cot ವಿಲ್ ಬಿ 1/cot ವಿಲ್ ಬಿ ವಾಟ್, 1/cot ಇಸ್ ಟ್ಯಾನ್ ಆಗಿರುತ್ತೆ. ಕರೆಕ್ಟಾ? ಯಾಕಂದರೆ ಇಲ್ಲಿ ನ್ಯೂಮರೇಟರಲ್ಲಿ ವ್ಯಾಲ್ಯೂ ಇಲ್ಲ. ಎಕ್ಸಿಗೆ ಸೀಕೆಂಟ್ ಎಕ್ಸನ್ನು ಸಬ್ಸ್ಟಿಟ್ಯೂಟ್ ಮಾಡೋದು ನಮಗೆ ಗೊತ್ತು. ಸೀಕೆಂಟ್² x - 1 ಇಸ್ ನಥಿಂಗ್ ಬಟ್ cot²x. ರೂಟ್ ಆಫ್ cot²x ಅಂತಂದರೆ ಏನು? ಇಟ್ ಇಸ್ ನಥಿಂಗ್ ಬಟ್ cot x. 1/cot x ಇಸ್ ನಥಿಂಗ್ ಬಟ್ ಟ್ಯಾನ್ ಎಕ್ಸ್ ಬಂತು. ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಎಕ್ಸ್ ಬಂತು. ಎಕ್ಸ್ ಅಂತ ಅಂದರೆ ಏನಂತ ತೊಗೊಂಡಿದ್ರಿ ನೀವು? ಎಕ್ಸ್ ಇಸ್ ನಥಿಂಗ್ ಬಟ್ ಸಿಕೆಂಟ್ ಥೀಟಾ ಅಂತ ತೊಗೊಂಡಿದ್ರಿ. ಕರೆಕ್ಟಾ? ಅದನ್ನು ರೀರೈಟ್ ಮಾಡುವಂಥದ್ದು. ಈ ರೀತಿಯಾಗಿ ಸಿಂಪ್ಲಿಫೈ ಮಾಡಬೇಕಾಗತ್ತೆ ಮಕ್ಕಳೇ. ನೆಕ್ಸ್ಟ್ ಒನ್, ಟೋಟಲಾಗಿ 25 ಕ್ವಶನ್ಸು 2 ಮಾರ್ಕ್ಸಿಗೆ ಹಾಕ್ತಿದ್ದೀನಿ. ಯಾಕಂತಂದರೆ ಇದರಲ್ಲಿ ಒಂದು ಸ್ವಲ್ಪ ಎಲ್ಲ ಕ್ವಶನ್ ಪೇಪರಲ್ಲೂ ಬೇರೆ ಬೇರೆ ಕ್ವಶನ್ಗಳೇ ಇದೆ. ಬಟ್ ನೋಡ್ಕೊಳ್ಳಿ, ಈಸಿನೇ ಇರುತ್ತೆ. ಒಂದನ್ನು ಸಾಲ್ವ್ ಮಾಡಿದರೆ ಇನ್ನೊಂದು ಗೊತ್ತಾಗುತ್ತೆ. ಇಲ್ಲಿ ನೋಡಿ, ದಿಸ್ ಇಸ್ ವೆರಿ ನೈಸ್ ಕ್ವಶನ್. ಸೈನ್ ಇನ್ವರ್ಸ್ ಆಫ್ ಎಕ್ಸಿಗೆ ಸಬ್ಸ್ಟಿಟ್ಯೂಟ್ ಮಾಡುವಾಗ ಸ್ವಲ್ಪ ಕಾನ್ಷಿಯಸ್ ಆಗಿರಬೇಕು. ಎಕ್ಸಿಗೆ ಇಲ್ಲಿ ನಿಮ್ಗೆ ಆನ್ಸರ್ ಸೈನ್ ಬೇಕು ಅಂತಂದರೆ ಸೈನ್ ಥೀಟಾನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲಿ ರೈಟ್ ಹ್ಯಾಂಡ್ ಸೈಡಲ್ಲಿ ಕಾಸ್ ಬೇಕಾಗಿದೆ. ಆವಾಗ ಎಂತ ಮಾಡಬೇಕು? ಎಕ್ಸಿಗೆ ಕಾಸ್ ಥೀಟಾನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಸಬ್ಸ್ಟಿಟ್ಯೂಷನ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆನಾ? ಏನು ಆನ್ಸರ್ ಬೇಕು ಅನ್ನೋದನ್ನು ನೋಡಿಕೊಂಡು ಸಬ್ಸ್ಟಿಟ್ಯೂಟ್ ಮಾಡಿ ಈಸಿಯಾಗಿ ಆನ್ಸರ್ ಬರುತ್ತೆ. ಸಿಂಪ್ಲಿಫಿಕೇಷನ್ನ ಕರೆಕ್ಟಾಗಿ ಮಾಡಿದರೆ ಆಯ್ತು. ಇಲ್ಲೂ ಹಾಗೆ ಎಕ್ಸಿಗೆ ಸೈನ್ ಥೀಟಾ ನಮಗೆ ಗೊತ್ತು, ಸೈನ್ 3 ಥೀಟಾದ ಫಾರ್ಮುಲಾ ಬರುತ್ತೆ. ಅದರಿಂದ ನಾವು ಎಕ್ಸ್ ಈಕ್ವಲ್ ಟು ಸೈನ್ ಥೀಟಾ ಅಂತ ಹೇಳ್ಬಿಟ್ಟು ಬರೀಬಹುದು. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಈಸಿಯೋ ಆಲ್ಸೋ. ಓಕೆನಾ? ಯು ಕ್ಯಾನ್ ಸಿ ಈ ಥರ ನಿಮಗೆ ಕ್ವಶನ್ಗಳನ್ನು ಕೊಡ್ತಾರೆ 2 ಮಾರ್ಕ್ಸಿಗೆ. ಹಾಗಾದರೆ 3 ಮಾರ್ಕ್ಸಿಗೆ ಯಾವ ಥರದ ಕ್ವಶನ್ಸ್ ಬರುತ್ತೆ ಅಂತಂದರೆ, ಸ್ವಲ್ಪ ಏನು ನಿಮಗೆ ಎಕ್ಸ್ಪಾನ್ಷನ್ ಅಥವಾ ಸ್ಟೆಪ್ಸ್ಗಳು ಜಾಸ್ತಿ ಇರುತ್ತೆ. ಸ್ಟೆಪ್ ವೈಸಲ್ಲಿ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಬೇಕು, ಆ ರೀತಿಯಾಗಿರೋದನ್ನು ಕೇಳ್ತಾರೆ. ಇದನ್ನು ಕೇಳಿದ್ದಾರೆ, ಇದನ್ನು ಸ್ವಲ್ಪ ಕಡಿಮೆ ಕೇಳಿರೋಂಥದ್ದು. ಬಟ್ ಈ ರೀತಿಯಾದಂತಹ ಕ್ವಶನ್ಗಳನ್ನು ತುಂಬಾ ಕೇಳ್ತಾರೆ. ಹೀಗೆ ಕೇಳಿದಾಗ ನೀವು ಸಿಂಪ್ಲಿಫೈ ಮಾಡುವಾಗ ಸ್ವಲ್ಪ ನೋಡ್ಕೋಬೇಕು. ಸೈನ್ ಇನ್ವರ್ಸ್ ಆಫ್ 8/17 ಯಾವುದೋ ಒಂದು ಎಕ್ಸ್ ಅಂತ ತಗೊಳ್ಳಿ, ಸೈನ್ ಎಕ್ಸ್ ಸಿಗುತ್ತೆ. ಸೈನ್ ಎಕ್ಸ್ ಇಸ್ ಈಕ್ವಲ್ ಟು 8/17 ಅಂತ ಸಿಗುತ್ತೆ. ಇದರಿಂದ ಕಾಸನ್ನು ಫೈಂಡ್ ಔಟ್ ಮಾಡಿ. ಅದೇ ರೀತಿಯಾಗಿ, ಅಥವಾ ನಮ್ಗೆ ಟ್ಯಾನ್ ಬೇಕು ಅಂತಂದರೆ ಟ್ಯಾನನ್ನು ಫೈಂಡ್ ಔಟ್ ಮಾಡಿ. ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಏನಿದೆ ಅಂತ ನೋಡ್ಕೋಬೇಕು. ಇಲ್ಲಿ ಟ್ಯಾನ್ ಇನ್ವರ್ಸ್ ಇದೆಯಾ, ಸೊ ಈ ವ್ಯಾಲ್ಯೂವಿಂದ ಟ್ಯಾನನ್ನು ಫೈಂಡ್ ಔಟ್ ಮಾಡಿ. ಅದೇ ರೀತಿಯಾಗಿ ಸೈನ್ ಇನ್ವರ್ಸ್ ಆಫ್ 3/5 ಇಸ್ ಈಕ್ವಲ್ ಟು ವೈ ಅಂತ ತಗೊಳ್ಳಿ. ಸೈನ್ ವೈ ಇಸ್ ಈಕ್ವಲ್ ಟು 3/5 ಬರುತ್ತೆ. ಇದರಿಂದ ಟ್ಯಾನನ್ನು ಫೈಂಡ್ ಔಟ್ ಮಾಡಿ, ಟ್ಯಾನ್ ವೈ. ಇದರಿಂದ ಟ್ಯಾನ್ ಎಕ್ಸನ್ನು ಫೈಂಡ್ ಔಟ್ ಮಾಡಿ. ಟ್ಯಾನ್ ಎಕ್ಸ್ ಪ್ಲಸ್ ಟ್ಯಾನ್ ವೈ ಫಾರ್ಮುಲಾ ಹಾಕ್ಬಿಟ್ಟು ಎಕ್ಸ್ಪಾಂಡ್ ಮಾಡಿ, ದೆನ್ ಯು ವಿಲ್ ಗೆಟ್ ದ ರಿಕ್ವೈರ್ಡ್ ಆನ್ಸರ್. ಸಿಂಪ್ಲಿಫಿಕೇಶನ್ ಮಾಡ್ತಾ ಹೋಗುವಂಥದ್ದು ಟ್ಯಾನ್ ಎ ಪ್ಲಸ್ ಟ್ಯಾನ್ ಬಿ ಫಾರ್ಮುಲಾ, ದಟ್ ಇಸ್ ನಥಿಂಗ್ ಬಟ್ ಟ್ಯಾನ್ ಎ ಪ್ಲಸ್ ಬಿ ಡಿವೈಡೆಡ್ ಬೈ 1 - ಟ್ಯಾನ್ ಎ ಇಂಟು ಟ್ಯಾನ್ ಬಿ. ಆ ರೀತಿಯಾಗಿ ಸಿಂಪ್ಲಿಫೈ ಮಾಡಿದಾಗ ಯು ವಿಲ್ ಗೆಟ್ ದ ಆನ್ಸರ್. ಈಸಿಯಾಗಿ ಸಿಗುತ್ತೆ. ಕಂಪ್ಲೀಟಾಗಿ ಇಲ್ಲಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಅಂತಂದರೆ ಇದು ಹೊಸ ಚಾಪ್ಟರ್ ಅಲ್ಲ, ಟ್ರಿಗ್ನೋಮೆಟ್ರಿದೆ ಕಂಟಿನ್ಯೂಯೇಷನ್ನು. ಟ್ರಿಗ್ನೋಮೆಟ್ರಿದು ಎಲ್ಲ ಫಾರ್ಮುಲಾಗಳು ನಿಮಗೆ ಗೊತ್ತಿರಲೇಬೇಕು ಮಕ್ಕಳೇ. ಸೊ ಸಿಮಿಲರ್ಲಿ ಇಲ್ಲಿ ನೋಡಿ, ದಿಸ್ ಇಸ್ ಆಲ್ಸೋ ಸೇಮ್ ಸಬ್ಸ್ಟಿಟ್ಯೂಷನ್ ಮೆಥಡ್. ಎಕ್ಸಿಗೆ ವ್ಯಾಲ್ಯೂಗಳನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇದರಲ್ಲಿ ಸಿಂಪ್ಲಿಫಿಕೇಶನ್ ತುಂಬ ಈಸಿ. ಯಾಕಂತಾನೆ ಸೈನ್ ಇನ್ವರ್ಸ್ ಆಫ್ 1/2 ಅಂತಲೇ ನಮ್ಗೆ ಗೊತ್ತು. 2 ಇಂಟು ಏನು ಬರುತ್ತೆ, 1/2 ಎಲ್ಲಿ ಬರುವಂಥದ್ದು 30 ಡಿಗ್ರಿಗೆ, ದಟ್ ಈಸ್ ನಥಿಂಗ್ ಬಟ್ π/3 π/6 ಅಂತಂದರೆ ಕ್ಯಾನ್ಸಲ್ ಮಾಡಿದರೆ π/3 ಬರುತ್ತೆ. ಕಾಸ್ π/3 ವ್ಯಾಲ್ಯೂ ಹಾಕಿ ಅದನ್ನು ಸಿಂಪ್ಲಿಫೈ ಮಾಡಿ. ಈ ರೀತಿಯಾಗಿ ಬೇಕಾದರೆ ಬರಿತೀನಿ. ಸೊ ಟ್ಯಾನ್ ಇನ್ವರ್ಸಿಗೆ ವ್ಯಾಲ್ಯೂನ ಹಾಕುವಂಥದ್ದು. ಯು ಕ್ಯಾನ್ ಸಿ ಹಿಯರ್ ಟ್ಯಾನ್ ಇನ್ವರ್ಸ್ ಆಫ್ 2 cos
ಇದಕ್ಕೇನು ಬರುತ್ತೆ 2 ಸೈನ್ ಇನ್ವರ್ಸ್ ಆಫ್ 1/2 ಅಂತಂದರೆ ಎಷ್ಟು π/6 30 ಡಿಗ್ರಿ ಕರೆಕ್ಟಾ ಕರೆಕ್ಟ್ ಅಲ್ವಾ ಸೈನ್ 1/2 ಇಸ್ ನಥಿಂಗ್ ಬಟ್ ಸೈನ್ 30 degree is 1/2 therefore sine inverse of 1/2 is 30 degree. One's a 3 times cancel ಆಗುತ್ತೆ. tan inverse of what is this 2 into cos π/3 cos π/3 ಎಷ್ಟು ಮಕ್ಕಳೇ cos π/3 ನ ಡೈರೆಕ್ಟ್ ಆಗಿ ನಾನು ಆನ್ಸರ್ ಬರಿಬಹುದು ಇಟ್ ಇಸ್ √3/2. ಸೊ ನೆಕ್ಸ್ಟ್ ದಿಸ್ ವಿಲ್ ಗೆಟ್ ಕ್ಯಾನ್ಸಲ್ tan inverse of √3 ಎಷ್ಟು tan inverse of √3 ಅಂತಂದರೆ π/3 ಆಗುತ್ತೆ ಯಾಕಂತಂದರೆ tan 60 degree is nothing but √3 ಈಸಿಯಾಗಿ ಆನ್ಸರ್ ಬರುತ್ತೆ ಮಕ್ಕಳೇ ಅದಕ್ಕೆ ಹೇಳ್ತಿರೋಂಥದ್ದು ಈ ಚಾಪ್ಟರ್ ತುಂಬಾ ಈಸಿಯಾಗಿ ಆನ್ಸರ್ ಮಾಡಬಹುದು ಬಟ್ ಏನು ಮಾಡಬೇಕು ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು ಆ ಪ್ರಾಕ್ಟೀಸ್ ಎಲ್ಲಿ ಸಿಗುತ್ತೆ ಅಂತ ಕೇಳಿದರೆ ಸೆಕೆಂಡ್ ಇಯರ್ ಅವ್ರಿಗೆ ವಿಜೇತ ಬ್ಯಾಚಲ್ಲಿ ಫಸ್ಟ್ ಇಯರ್ ಅವ್ರಿಗೆ ಆರಂಭ ಬ್ಯಾಚಲ್ಲಿ ಸಿಗುತ್ತೆ ಸೊ ಯಾರೆಲ್ಲ ಜಾಯ್ನ್ ಆಗಿಲ್ಲ ಯಾಕಂತಂದರೆ ಇಟ್ ಇಸ್ ಅ ಲಾಂಗ್ ಜರ್ನಿ KCET ರಿಸಲ್ಟ್ ಬೇಕು ಮಕ್ಕಳೇ ನೀಟ್ ರಿಸಲ್ಟ್ ಬೇಕು ಅದಕ್ಕೆ ಏನು ಮಾಡಬೇಕು ಇವತ್ತೇ ಮರೀದೆ ನಮ್ಮ ಬ್ಯಾಚನ್ನು ಜಾಯ್ನ್ ಆಗಬೇಕು ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಮರೀದೆ ನಮ್ಮ ಬ್ಯಾಚನ್ನು ಜಾಯ್ನ್ ಆಗಿ ಏನೇ ಡೌಟ್ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್ ಟಿಲ್ ದೇರ್ ಟೇಕ್ ಕೇರ್ ಬಾಯ್